ಚೇಳೂರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅನೇಕ ಇಲಾಖೆಗಳ ಬಗ್ಗೆ ಜನರು ನನ್ನ ಬಗ್ಗೆ ಪ್ರಸ್ತಾಪ ಮಾಡಿರ್ತಾರೆ. ಅತಿ ಹೆಚ್ಚು ಕಂದಾಯ ಇಲಾಖೆ ಸಂಬಂಧಪಟ್ಟದ್ದು ಮತ್ತು ಮನೆಗಳು ಬೇಕು ಅಂತ ವಿಚಾರ ಇರ್ಬೋದು. ಈ ಪೋಡಿ ದುರಸ್ತಿ ಏನಾಯ್ತು ಅಂದರೆ ಹೊಸದಾಗಿ ತಾಲೂಕು ಆದಮೇಲೆ ನಮ್ಗೆ ಆಪ್ ಬೇಗ ಇದಾಗಲಿಲ್ಲ. ಆ ಸಿಸ್ಟಮಲ್ಲಿ ಅದು ಬೇರೆ. ಈ ಚೇಳೂರಿನಲ್ಲಿ ಬಾಗೇಪಲ್ಲಿಯಲ್ಲಿ ಸೇಮ್ ಹಳ್ಳಿಗಳೇ ಇರೋದ್ರಿಂದ ಅದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ, ಸ್ವಲ್ಪ ತಡ ಆಗಿದೆ. ಈಗೆಲ್ಲ ಕ್ಲಿಯರ್ ಆಗಿದೆ. ಇನ್ಮೇಲೆ ಫಾಸ್ಟಾಗಿ ಮಾಡ್ತೀವಿ. ದರ್ಖಾಸ್ತ್ ಮೀಟಿಂಗ್ ಕೂಡ ಒಂದು ತಿಂಗಳೊಳಗಡೆ ಮೇಡಮ್ ಅವ್ರಿಗೆ ಶ್ವೇತಾ ಗೆಲ್ಲಿದ್ರು ತಹಸೀಲ್ದಾರ್ಗೆ 1 ತಿಂಗಳೊಳಗೆ ದರ್ಖಾಸ್ತ್ ಮೀಟಿಂಗ್ ಇಟ್ಟು ಮ್ಯಾಕ್ಸಿಮಮ್ ನಮ್ಮ ಹತ್ರ ಹೆಚ್ಚು ಕಮ್ಮಿ 765 ಫೈಲ್ ಈಗ ಪೆಂಡಿಂಗ್ ಇದೆ ದರ್ಖಾಸ್ತ್ ಮಾಡೋವಂಥದ್ದು. ಆ ಫೈಲ್ಗಳೆಲ್ಲ ವಿಚಾರಣೆ ಮಾಡ್ಕೊಂಡು ಬರ್ತಾರೆ. ಮ್ಯಾಕ್ಸಿಮಮ್ ಫಸ್ಟ್ ಮೀಟಿಂಗಲ್ಲೇ ಒಂದು 100 ಫೈಲ್ ಮಾಡಬೇಕು ಅಂತ ನನಗೊಂದು ಟಾರ್ಗೆಟ್ ಇದೆ. ಖಂಡಿತವಾಗ್ಲೂ ಆ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಕೆಲವು ರಸ್ತೆಗಳು ಇದ್ರ ಬಗ್ಗೆ ನನಗೆ ಗಮನ ಸೆಳೆದಿದ್ದಾರೆ. ಖಂಡಿತವಾಗ್ಲೂ ಇಷ್ಟೆಲ್ಲ ಮಾಡ್ಕೊಳ್ತೀನಪ್ಪ. ಈಗ ನಮ್ಮ ಸರ್ಕಾರದಲ್ಲಿ ಏನಾಗಿದೆ, ಒಂದೇ ಸಲ ಸುಮಾರು ತಾಲೂಕುಗಳು ಮಾಡಿದ್ದಾರೆ. ಎಲ್ಲ ತಾಲೂಕುಗಳಿಗೆ ಈಗ ಫಸ್ಟು ಒಂದು ತಹಸೀಲ್ದಾರ್ ಆಫೀಸ್ ಕೊಟ್ಟಿದ್ದಾರೆ. ದೆನ್ ಇದೊಂದು ಮಿನಿ ವಿಧಾನಸೌಧ ಅಂತ ಈಗ ಸ್ಯಾಂಕ್ಷನ್ ಆಗಿದೆ. ಈಗ ಇಷ್ಟೆಲ್ಲ ಗುದ್ಲಿ ಪೂಜೆ ಮಾಡಬೇಕು. ಮಿನಿಸ್ಟರ್ ಹತ್ರ ಡೇಟ್ ಕೇಳಿದ್ದೀವಿ. ಅದಾದರೆ ಒಂದು ಆಗುತ್ತೆ. ಇ.ಒ ಆಫೀಸ್ ಅವೆಲ್ಲ ಯಾವ ತಾಲೂಕು ನಮ್ಮ ತಾಲೂಕೆಲ್ಲ ಎಲ್ಲೂ ಆಗಿಲ್ಲ. ಸ್ವಲ್ಪ ಫೈನಾನ್ಸ್ ಡಿಪಾರ್ಟ್ಮೆಂಟ್ FDಯಿಂದ ಅದಕ್ಕೆ ಬೇಕಾದಂಥ ಅನುದಾನ ಬಿಡುಗಡೆ ಆಗಿದೆ. ಈಗ ನಿನ್ನೆ ತಾನೇ ನಮ್ಮ DC ಅವ್ರ ಜೊತೆ ಮೀಟಿಂಗ್ ಮಾಡಿದ್ದೀನಿ. ನಮ್ಮ ಈಗ ಬಂದಿರುವಂಥ DC ಅವ್ರು ಹೇಳಿದ್ದಾರೆ, ಹತ್ತಿರದಲ್ಲೇ ಡಿಸ್ಟಿಕ್ ಅಧಿಕಾರಿಗಳನ್ನೆಲ್ಲ ಕರೆದು ಅವ್ರವ್ರ ಆಫೀಸ್ ಬೇಗ ಪ್ರಾರಂಭ ಮಾಡೋಕ್ಕೆ ಏನೇನು ಬೇಕೋ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವಿನ್ನೊಂದು 15 ದಿವಸದಲ್ಲಿ ಇನ್ನೊಂದು DC ಜೊತೆಲಿ ಒಂದು ಮೀಟಿಂಗ್ ಕರಿತೀನಪ್ಪ. ಆ ಜಿಲ್ಲೆ ಅಧಿಕಾರಿಗೆ ಮನೆ ಒಪ್ಪಿಸ್ತಾ ಇದ್ವಿ, ನೀವೇ ಹೋಗ್ಬೇಕು ಡಿಪಾರ್ಟ್ಮೆಂಟಲ್ಲಿ ಏನೇನಿದೆ ಮಾಡ್ಕೊಂಡು ಅದು ಬೇಗ ಮಾಡಬೇಕು ಅಂತ. ಆದಷ್ಟು ಬೇಗ ಮಾಡ್ತೀವಿ. ಹೊಸ ತಾಲೂಕು ಅಂದಮೇಲೆ 1-2 ದಿವಸದಲ್ಲಿ ಡಿಲೇ ಆಗುತ್ತೆ, ಆದರೂ ಪ್ರಯತ್ನ ಪಡ್ತಾಯಿದ್ದೀನಿ. ಸಾಮಾನ್ಯ ಆ ಥರ ಮಾತನಾಡೋದು ನಮ್ಮ ಸಂಪ್ರದಾಯ ಅಲ್ಲ. ಒಬ್ಬ ಅಧಿಕಾರಿಗಿರ್ಬೋದು, ಒಬ್ಬ ಹೆಣ್ಣುಮಕ್ಕಳು ಕೊಡೋ ಗೌರವನೇ ಬೇರೆ ನಮ್ಮಲ್ಲಿರೋದು. ಈ ಥರ ಮಾತನಾಡಿ ತಪ್ಪು. ನಮ್ಮ ಸರ್ಕಾರ ಅದರ ಬಗ್ಗೆ ಕಠಿಣವಾದಂಥ ಕ್ರಮ ತಗೊಳ್ಳುತ್ತೆ. ಆಲ್ರೆಡಿ 2 FIR ಬುಕ್ ಆಗಿದೆ ಮತ್ತು KPCCಯಿಂದ ನೋಟಿಸ್ ಕೊಟ್ಟಿದ್ದಾರೆ. ಇಷ್ಟಲ್ಲೇ KPCC ವರದಿ ತರಿಸ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಸರ್ಕಾರ ಒಂದು ಮೀನಾಮೇಷ ಎಣಿಸ್ತಾ ಇದೆ ಅವ್ರು ಬಂಧಿಸೋ ಅಲ್ಲಿ. ಇಲ್ಲ, ಮೀನಾಮೇಷ ಏನಂತಲ್ಲ. ಒಂದೇ ಏನಾಯಿತು, ಯಾವಾಗ ಇದಾಯಿತು 2 ಮೊಬೈಲು ಸ್ವಿಚ್ ಆಫ್ ಮಾಡಿಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಹುಡುಕ್ತಾ ಇದ್ದಾರೆ. ಆ ಥರ ಯಾರು ಮೀನಾಮೇಷ ನೋಡೋ ಪ್ರಶ್ನೆನೇ ಇಲ್ಲ. ಕ್ಲಿಯರ್ ಕಟ್ಟಾಗಿ ಎಲ್ಲರೂ ಹೇಳಿದ್ದಾರೆ ತಪ್ಪೆ ಅಂತ. ಎಲ್ಲ ಯಾರು ಬಾಯಲ್ಲಿ ನೋಡಿದ್ರೆ ತಪ್ಪೆ ಅಂತ ಬಂದಿದೆ. ಅದರಲ್ಲಿ ಮೀನಾಮೇಷ ನೋಡೋದು ಇಷ್ಟೆಲ್ಲ ಖಂಡಿತ ಬಂಧಿಸ್ತಾರೆ. ಪ್ರೆಜರು ಜಾಸ್ತಿ ಬಂಧಿಸ್ತಾರಪ್ಪ. ಸರ್, ಕಳೆದ ಬಾರಿ ನೀವು ಪ್ರತಿಕ್ರಿಯಿಸಿದಾಗೆ 2 ದಿನದಲ್ಲಿ ಅರೆಸ್ಟ್ ಮಾಡ್ತಿದ್ದಾರೆ, ಅದ್ರ ಮೇಲೆ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಹೌದು, ನಾನು ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆ ಪ್ರತಿಕ್ರಿಯೆ ಕೊಟ್ಟಾಗ ಒಂದು 2-3 ಡೇಸ್ ಒಳಗಡೆ ಬಂಧನ ಮಾಡ್ತಾರೆ ಅಂತ ಹೇಳಿದೆ. ಆದರೆ ಪೊಲೀಸ್ನವ್ರಿಗೂ ಅವ್ರು ಇರುವಂಥ ಜಾಗ ಏನೋ ಸಿಕ್ಕಿಲ್ಲಪ್ಪ. ನಮಗೊಂದು ಮಾಡ್ಬೋದು ಅಂತ ಒಂದು ನಂಬಿಕೆ ಇತ್ತು. ಸ್ವಲ್ಪ ತಡ ಆಗಿದೆ. ಆದರೂ ನಿನ್ನೆ ನಮ್ಮ ಗೃಹ ಸಚಿವರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಪರಮೇಶ್ವರ್ ಅವರು. ಬಂಧಿಸೋದು 2 ಟೀಮ್ ಮಾಡಿದ್ರೆ 2 ಟೀಮು ವರ್ಕ್ ಮಾಡ್ತಾಯಿದೆ. ಇಷ್ಟರಲ್ಲೇ ಬಂಧಿಸ್ತಾರೆ. ಇನ್ನೊಂದು ಏನಂದ್ರೆ ಸರ್, ಚೇಳೂರು ತಾಲೂಕಿಗೆ ಸಪ್ರೇಟಾಗಿ ಒಂದು EOನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರಿ. ಅದು ಸರ್ಕಾರದ FDಯಲ್ಲಿ ಕೊನೆ ಹಂತಕ್ಕೆ ಬಂದಿದೆ ಇವರೇ. ಈಗೇನು ಈ ಅಸೆಂಬ್ಲಿ ಆದಮೇಲೆ ಎಲ್ಲ ಬಜೆಟ್ ಒಳಗಡೆ ಕೊಡ್ತಾರೆ. ನಾವೀಗ ಎಲ್ಲ EO ಒಬ್ಬರೇ ಅಲ್ಲ, ಎಲ್ಲ ಅಧಿಕಾರಿಗಳದ್ದು ಈಗ ಆಲ್ರೆಡಿ ಈಗ ನೆಕ್ಸ್ಟ್ ನಮ್ಮ ದಿನೇಶ್ ಗುಂಡೂರಾವ್ ಬರ್ಬೋದು. ಮೋಸ್ಟ್ಲಿ ನಮ್ಮ CHC ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ಈಗಿರೋ PHC ಬದಲು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಿದ್ವಿ. ಸುಮಾರು 5,75,00,000 ಹಣ ಇತ್ತು. ಸಾಲದು ಅಂತೇಳಿ 10 ಕೋಟಿ ರೈಸ್ ಮಾಡಿಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹಾಸ್ಪಿಟ್ಲ್ ಪೂಜೆನೂ ಮಾಡ್ತೀವಿ, ಒಂದೊಂದಾಗಿ ಮಾಡ್ತೀವಿ. ಯಾಕಂದರೆ ಸರ್ಕಾರದಲ್ಲಿ 6 ತಿಂಗಳಿಂದ ಕೆಲಸ ಮಾಡಬೇಕಂದ್ರೆ ಒಂದೊಂದಾಗಿ ಪ್ರಾರಂಭ ಮಾಡ್ತೀವಿ.